SSLC ಬ್ಯಾಚಿಗೆ ಇರಲಿಲ್ಲ. ಆದರೂ ಕೂಡ ನೀವು ನಮ್ಮನ್ನ ಎಲ್ಲರನ್ನೂ ಕೂಡ ನೆನಪಿಸ್ಕೊಂಡು ನಮ್ಮೆಲ್ಲರನ್ನೂ ಕರೆದು ನಿಮ್ಮ ಅಭಿಮಾನವನ್ನ ತೋರಿಸಿದ್ದೀರಾ. ನಾನು ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರ ಪರವಾಗಿ ನಿಮಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಿಮ್ಮ ಏನು ಒಂದು ಕಮ್ಯುನಿಕೇಶನ್ ಅನ್ನೋದು ಇಲ್ಲಿಗೆ ಮುಗ್ದು ಹೋಗ್ಬಾರ್ದು. ಮುಂದೆ ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ, ನಿಮ್ಮ ಬಾಂಧವ್ಯ ಇದೇ ರೀತಿ ಮುಂದುವರಿತಾ ಇರಲಿ. ನನ್ನೆಲ್ಲ ಸಹೋದ್ಯೋಗಿ ಮಿತ್ರರನ್ನ ನೀವು ವಿದ್ಯಾರ್ಥಿ ಜೀವನ ಮುಗಿಸಿ ನಿಮ್ಮದಾದಂತಹ ಒಂದು ದಾರಿನಲ್ಲಿ ಮುನ್ನಡೆತಾ ಇದ್ದೀರಾ. ನೀವೆಲ್ಲ ಇರಿ, ಮಾನವೀಯ ಮೌಲ್ಯಗಳನ್ನ ಮೈಗೂಡಿಸಿಕೊಂಡು ನಾಗರಿಕ ಸಮಾಜ ನಿಮ್ಮನ್ನು ಗುರುಸುವಂತ ರೀತಿಯಲ್ಲಿ ನಿಮ್ಮ ಜೀವನ ನಡೆಸ್ಕೊಂಡು ಹೋಗಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಇನ್ನೊಂದ್ ಕಡೆ ನಾನು ಹಿಡ್ಕೊ ಹೋಗ್ತಾ ಇದ್ದೀನಿ, ಅಲ್ಲಿ ಚಟಪಟ ಇಲ್ಲಿ ಪಟಪಟ. ಅವ್ರು ನೋಡಿ ಒಡೆದ್ ಕಲ್ತ್ಕೊಂಡ್ಮೇಲೆ ಮಕ್ಕಳು ಒಂದು ಹದಕ್ಕೆ ಬಂದ್ರು. ಅವ್ರಿಗೆ ಫಸ್ಟ್ ಹೇಳ್ಕೊಡೋದೆ ನಾವು ಪರ್ಸನಲ್ ಹೈಜೀನ್ ಬಗ್ಗೆ, ಎರಡನೇದು ಸೆಲ್ಫ್ ಡಿಸಿಪ್ಲಿನ್, ಮೂರನೇದು ಕ್ರೀಡೆಗೆ ಹೆಂಗ್ ಕರ್ಕೊಂಡು ಹೋಗ್ತಿದ್ವಿ ಅಂದ್ರೆ ಮಕ್ಕಳನ್ನ ಗೆಲ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಎಲ್ಲಾ ಟೀಮು ಮಾಡ್ತಿದ್ವಿ. ಅಶೋಕ್ ಕುಮಾರ್ ಒಂದು ವಾಹನ ಹೇಳಪ್ಪ ಅಂದ್ರೆ ಅವರಿಗೂ ಹಾಗೂ ನನ್ನ ಒಡನೆ ಕೆಲಸ ಮಾಡಿ ಅವರಿಗೆ ಸುಮಾರು ವಿಚಾರಗಳು ನಾನು ಕಲಿಯುವಂತ ಒಂದು ಸನ್ನಿವೇಶವನ್ನ ಸೃಷ್ಟಿಸಿದಂತಹ ಎಲ್ಲಾ ಪ್ರೀತಿಯ ಶಿಕ್ಷಕರು ಕೂಡ ಶಿಕ್ಷಕರ ಒಂದು ಈ ವರ್ಷದ ಶಿಕ್ಷಕರ ದಿನಾಚರಣೆ ಶುಭಾಶಯಗಳನ್ನ ಕೂಡ ಕೋರ್ತಾ, ಆಮೇಲೆ ಯಾವಾಗ್ಲೂ ಕೂಡ ನಾನು ನೆನೆಸ್ಕೊಳ್ತಾ ಇರ್ತೀನಿ ಮನೆ. ಯಾಕೆ ಅಂತ ಹೇಳಿದ್ರೆ ಹಳೆ ವಿದ್ಯಾರ್ಥಿಗಳನ್ನ ನಿಮ್ಮನ್ನು ಕೂಡ ನಾವು ನೋಡಿ ಬಹಳ ಇಷ್ಟ ಎಲ್ಲ ಒಂದ್ ಕಡೆ ಸಿಗ್ತಾ ಮಾತಾಡ್ತಿದ್ದಷ್ಟೇ. ಈಗ ಇಂಥ ಒಂದು ವೇದಿಕೆಯನ್ನು ನೀವು ನಿರ್ಮಾಣ ಮಾಡಿ ನಮ್ಮನ್ನೆಲ್ಲರೂ ಕೂಡ ಒಂದ್ ಕಡೆ ಸೇರಿಸಿದ್ದು ತುಂಬಾ ಸಂತೋಷವಾಗ್ತದೆ. ಅದರಲ್ಲೂ ಕೂಡ ಹಳೆ ವಿದ್ಯಾರ್ಥಿಗಳನ್ನ ನೀವು ಕೆಲವರು ಮೊದಲಿಗೆ ವೇದಿಕೆ ಮೇಲಿರುವಂತಹ ಎಲ್ಲರಿಗೂ ಅಭಿನಂದನೆಗಳು, ಗೌರವಗಳನ್ನು ಸಲ್ಲಿಸುತ್ತಾ ನನ್ನನ್ನು ನೆನ್ಕೊಂಡು ಇಲ್ಲಿವರೆಗೆ ಬರವಾಗಿ ಮಾಡಿದಂತಹ ನನ್ನ ಪ್ರೀತಿಯ ಹಳೆ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಾನು 2009ರಲ್ಲಿ B.Ed ತರಬೇತಿ ಮುಗಿದ ತಕ್ಷಣ ಬೆಂಗಳೂರಿನ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ.